Let's go. ಹಾಯ್, ಇದು ನನ್ನ ಫಸ್ಟ್ ವೀಡಿಯೋ. ಇದು ಒಂದು ನಮ್ಮ ಮನೆ ಅಜ್ಜಿ ಮುತ್ತಜ್ಜಿಯವ್ರ ಕಾಲದ್ದು. ಇದು ಸುಮಾರು 100-150 ವರ್ಷದ ಮನೆ ಅನಿಸುತ್ತೆ ನನಗೆ ಅನ್ಸಿರೋ ಪ್ರಕಾರ. ನಮ್ಮ ಅಜ್ಜಿ ಮುತ್ತಜ್ಜಿಯವ್ರಿಗೆ ಗೊತ್ತಿಲ್ಲ ಅಂತೆ. ನೋಡಿ ಫ್ರೆಂಡ್ಸ್, ಇದು ಏನ್ಷಿಯಂಟ್ ಪೀರಿಯಡ್ ಮನೆ. ಇದು ಎಂಟ್ರೆನ್ಸ್ ನೋಡಿ, ಇದು ಬಾಗಿಲು. ಇದು ಬಂದು ದನದ ಕೋಟಿಗೆ ಗಾದ್ಲಿ ಅಂತಾರೆ ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಇದು ದನ ಎಲ್ಲ ಕಟ್ತಾರೆ ಇಲ್ಲಿ ದನದ ಕೋಟಿಗೆ. ಮತ್ತು ದನದ ಅದು ಗಾದ್ಲಿ ಅಂತಾರೆ. ಈ ಗಾದ್ಲಲ್ಲಿ ಅದಕ್ಕೆ ದನಕ್ಕೆ ಏನು ಬೇಕು ಮೇವು, ಹುಲ್ಲು ಅದನ್ನೆಲ್ಲ ಹಾಕ್ತಿದ್ರು. ಇದು ಬಂದು ಎಂಟ್ರೆನ್ಸ್ ಬಂದರೆ ಇದು ಹಾಲಲ್ಲಿ ನೋಡಿ ಫ್ರೆಂಡ್ಸ್ 2 ಮಾಡಗಳಿದ್ದಾವೆ. ಇದು ಸುಮಾರು ಹಳೆಯದಾದ ಮನೆ. ಮೇಲೆ ನೋಡಿ ಹೆಂಗಿದೆ, ಇದು ಕೊಂಡಿ ಮತ್ತು ಕಂಬ, ನೆಲ ನೋಡಿ ಹೇಗಿದೆ. ಮತ್ತು ಎಂಟ್ರೆನ್ಸ್ ಈ ಕಡೆ ಡಬಲ್ ಹಾಲಿದೆ. ಎಂಟ್ರೆನ್ಸ್ ಬಂದರೆ ಮತ್ತೆ 2 ಮೆಟ್ಲಿದೆ. ಮತ್ತು ಇಲ್ಲಿ ಹಾಲು. ಇಲ್ಲಿ ನೋಡಿ ಬೆಳಕಂಡಿಗೆ ಬರುತ್ತೆ. ಮಳೆ ಬಂದರೆ ನಾವು ಸೂರ್ಯನ ಕಿರಣಗಳು ಮನೆಯಲ್ಲಿ ಬೀಳ್ತಿದ್ವು. ಆವಾಗಿನ ಕಾಲದ ಜನ ಹೆಂಗೆ ಐಡಿಯಾ ಮಾಡಿದ್ದಾರೆ ನೋಡಿ. ಮಳೆ ಬಂದರೆ ಮುಚ್ಚಿ ಬರಬೇಕು, ಹೋಗಿ ಮೇಲೆ ಮೆಟ್ಲಿಗೆ ಆ ಕಡೆ ಮೆಟ್ಲಿದ್ದಾವೆ, ಇವನ್ನು ಮುಚ್ಚಬೇಕು. ಮತ್ತು ಇದು ಹಾಲದ್ದು. ಮತ್ತು ಅದೇ ಹಾಲಲ್ಲೇ ಮತ್ತು ರೂಮ್ ಇದೆ. ಇದು ಈಗ ರೀಸೆಂಟಾಗಿ ಮಾಡ್ಕೊಂಡಿದ್ದಾರೆ. ಬಾಗಿಲು ಇದ್ದಿದ್ದಿಲ್ಲಂತೆ, ರೀಸೆಂಟಾಗಿ ಮಾಡ್ಕೊಂಡಾರೆ. ಇದು ಬಂದು ಮೇಲೆ ಇದೆ. ಆಮೇಲೆ ಇದು ಬಂಡೆಗಳು ಹೆಂಗೆ ಜೋಡಿಸಿದ್ದಾರೆ. ನಮ್ಮ ಅಜ್ಜಿ ಮುತ್ತಜ್ಜಿಯವ್ರ ಕಾಲದ್ದು, ನಮ್ಮ ತಾತ ಬಾಳೆಗೌಡರು ವಂಶ ಅಂತ ಇದು. ಅವ್ರಿಗೆ ಗೊತ್ತಿಲ್ಲಂತೆ, ನೆನಪಿಲ್ವಂತೆ. ಆ ಥರ ಇದೆ ಇದು ಮನೆ, ಹಳೆ ಮನೆ ಫುಲ್ಲು. ಮತ್ತು ಇದು ಬಂದು ಸೀದಾ ನೋಡಿದ್ರೆ ಹೆಂಗೆ ಕಾಣುತ್ತೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಇದು ಬಂದು ಅಡುಗೆ ಮನೆ ಬಾಗಿಲು ನೋಡಿರಿ ಹೆಂಗಿದೆ, ಹಳೆ ಕಾಲದ ಬಾಗಿಲುಗಳು. ಎಂಟ್ರೆನ್ಸ್ ಬಂದರೆ ಈ ಕಡೆ ಮಾಡ ಇದೆ. ಮತ್ತು ಇದು ಮಜ್ಜಿಗೆ ಕಡ್ಗಲ್ಲ ಏನೋ ಅಂತಿದ್ದಾರೆ. ಆಗ ಹಳೆ ಕಾಲದ ಜನ ಮತ್ತು ತುಪ್ಪ ಬೆಣ್ಣೆ ಅವಾಗ ಐನ್ ಅಂತಾರೆ. ಅವಾಗ ಮನೆಗೆ ಕಡ್ಗಲ್ಲಿತ್ತು. ಮತ್ತು ಇದು ಅಡುಗೆ ಮನೆ ನೋಡಿ, ಮೇಲೆ ಎಲ್ಲ ಫುಲ್ಲು ಹಳೆ ಮನೆ ಇದು ಅಡುಗೆ ಮನೆ. ಇದು ಬಂದು ಮಾಡ ಇದೆ, ಅಲ್ಲಿ ತುಪ್ಪ ಎಲ್ಲ ಹಾಕಿಡ್ತಿದ್ರು. ಇಲ್ಲಿ ಮಜ್ಜಿಗೆ ಗುಂಡಿ, ಇಲ್ಲಿ 2 ಮಾಡ ಇದ್ದಾವೆ. ಮತ್ತು ಇಲ್ಲಿ ಗ್ಯಾಸಿನ ಕಟ್ಟೆ, ಇದು ಮೇಲೆ ಎಲ್ಲ ಸಾಮಾನು ಇಟ್ಕೊಳಕ್ಕೆ ಏನಾದರೂ ಕೊಟ್ಟಿದ್ದಾರೆ ಅಲ್ಲಿ. ಮತ್ತು ಮಾಡ ಇದೆ. ಮತ್ತು ಇದು ಬಂದು ರೊಟ್ಟಿ ಪುಟ್ಟಿ ಅಂತ. ಇದರಲ್ಲಿ ಹಳೆ ಕಾಲದಿದ್ದು ರೊಟ್ಟಿ ಪುಟ್ಟಿ, ಎಷ್ಟು ಭಾರ ಇದೆ ಗೊತ್ತಾ. ಅಲ್ಲಿ ಕಿಟಕಿ ನೋಡಿರಿ, ಒಂದು ಬಾಗಿಲಿದೆ. ಮತ್ತು ಇಲ್ಲಿ ಪೊರಕೆ ಅಲ್ಲಿ ಕೆಳಗಡೆ ಇಡ್ಸಿದೆ. ಮತ್ತು ಇದು ಒಂದು ಕಂಬಗಳು ಅಷ್ಟು ದಪ್ಪ ಇದೆ ಅಂದರೆ ಅಷ್ಟು ದಪ್ಪ. ಆದರೂ ಗೋಡೆಗಳು ಮಾತ್ರ ತುಂಬ ಅಗಲ ಇದೆ. ಪಿಂಡ ಅಂತಾರಲ್ಲ ಆ ಥರ ಅಗಲ ಪಿಂಡಗಳು ಜಗ್ಗಿ ಅಗಲ ಇದ್ದಾವೆ. ಮತ್ತು ಇದು ಫುಲ್ಲು ಅಗಲ ಇದೆ. ಮತ್ತು ಇಲ್ಲಿ ಅಡ್ಡದಲ್ಲಿ ಮೇಲೆ ಹತ್ಬೇಕಾದ್ರೆ ಅವು ದನಕ್ಕೆಲ್ಲ ಮೇವು ಹುಲ್ಲೆಲ್ಲ ಹಾಕೋಕ್ಕೆ ಅಲ್ಲಿ ಹತ್ತಿ ಹಾಕ್ಬೇಕಾಯ್ತು. ಮತ್ತು ಇಲ್ಲಿ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದು, ನಮ್ಮ ಮನೆ ಮುಂದೆ ಪಕ್ಷಿಗಳು ಕಾಣಿಸ್ತಿದ್ವು, ಅದಕ್ಕೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಮತ್ತು ಇದು ಅಡುಗೆ ಮನೆಯೇ. ಇದು ಒಲೆತೆಗ್ ಅಂತಾರೆ. ಅಲ್ಲಿ ಒಲೆಗಳಿದ್ದಾವೆ, ಒಂದು 4-5 ಒಲೆಗಳಿದ್ದಾವೆ ಅಲ್ಲಿ ನೋಡಿ ಫ್ರೆಂಡ್ಸ್. ಎಷ್ಟು ಎತ್ತರ ಇದೆ ಅಂದರೆ ಅಷ್ಟು ಎತ್ತರ ಇದೆ ಅದು ಬೆಳಕಂಡಿ. ಅಲ್ಲಿ 2 ಮಾಡ ಇದ್ದಾವೆ. ಮತ್ತು ಇದು ನೋಡಿ ಹಂಚು, ನಾವು ರೊಟ್ಟಿ ತಟ್ತೀವಿ ಅದಕ್ಕೆ ಹಂಚು ಒಲೆಗಳಿವು. ಮತ್ತು ಇದು ಬಂದು ಅಂಡೆ ಅಂತಾರೆ ಅದಕ್ಕೆ, ಅಂಡೆದು. ಮತ್ತು ರೊಟ್ಟಿ ಮಾಡೋ ಬಂಡಿ. ಇದು ಬಂದು ಬಚ್ಚಲ, ಮತ್ತು ಸ್ಟೋರೇಜ್ ಮಾಡ್ಕೊಳಕ್ಕೆ ನೀರು, ಅದಕ್ಕೆ ಡೋಣಿ ಅಂತಾರೆ. ಅದ್ರ ಮೇಲೆ ಒಂದು ಮಾಡ ಇದೆ. ಮತ್ತು ಅಲ್ಲೊಂದು ಮಾಡ ಕೊಟ್ಟಿದ್ದಾರೆ. ಇದು ಬಂದು ಬಚ್ಚಲ, ಕೆಳಗಡೆ ಬಚ್ಚಲ ಮೇಲೆ ಬಚ್ಚಲ ಅಂತಾರೆ ಇದಕ್ಕೆ. ಇಲ್ಲಿ ಡೋರ್ ಏನಿಲ್ಲ, ಆವಾಗಿನ ಕಾಲದ ಜನರು ಹಿಂಗೆ ಇಟ್ಟಿದ್ದಾರೇನೋ, ಡೋರ್ ಇಲ್ಲ, ಓಪನ್ನು. ಮತ್ತು ಇದು ಒಂದು ಅಡುಗೆ ಮನೆ ಫುಲ್ಲು ಒಲೆತೆಗ್ಗು. ಮತ್ತು ಇನ್ನು ನೆಕ್ಸ್ಟ್ ಬಂದು ದೇವ್ರ ಮನೆ ಬಾಗಿಲು ನೋಡಿ, ಫುಲ್ ಹಳೇದು. ಇದು ಡೋರ್ಗಳು ನೋಡಿ ಎಷ್ಟು ಹೆವಿ ಇದೆ ಅಂದರೆ ಅಷ್ಟು ಹೆವಿ. ಮತ್ತು ಇದು ಬಂದು ಎಲ್ಲ ಕಡೆ ಸುತ್ತಮುತ್ತ ಮೇಲೆ ಕೆಳಗಡೆ. ಮತ್ತು ಇದು ದೇವ್ರ ಮನೆದು, ದೇವರಿಡೋ ಜಗಲಿ. ಅದು ಬಂದು ಪರತ, ದೇವ್ರನ್ನ ತೊಳೆಯೋಕ್ಕೆ ಪರತ. ಹಳೆ ಕಾಲದ್ದು ಎಷ್ಟು ಹೆವಿ ಇದೆ ಅಂದರೆ ಅದು ಒಜ್ಜೆ ಇದೆ, ಅಷ್ಟು ಚೆನ್ನಾಗಿದೆ, ಫಳ ಹೊಳಿತೈತೆ ತಿಕ್ಕಿದ್ರೆ, ಭಾರಿ ಇದೆ. ಮತ್ತು ದೇವ್ರ ಖಡ್ಗ ಸುಮಾರು ವರ್ಷದ್ದು ಅನಿಸುತ್ತೆ, ಕತ್ತಿ ಅಂತೀವಲ್ಲ ಆ ಥರದ್ದು. ಆಮೇಲೆ ಅಲ್ಲಿ 2-3 ಮಾಡಗಳಿದ್ದಾವೆ. ಅಲ್ಲಿ ಏನಾದರೂ ಇಟ್ಕೋಬೋದು, ದೇವ್ರ ಪೂಜೆಗಳ ಸಾಮಾನು. ಮತ್ತು ಅಲ್ಲಿ ಬೇಕಾದ ಸಾಮಗ್ರಿಗಳು ಇಟ್ಕೊಳಕ್ಕೆ ಮಾಡಿದ್ದಾರೆ. ಆದರೆ ಮಾಡಗಳು ಜಾಸ್ತಿ ಇದೆ. ಮತ್ತು ಇದು ಹಳೆ ಪೆಟ್ಟಿಗೆ, ಸುಮಾರು ವರ್ಷದ ಪೆಟ್ಟಿಗೆ. ಅದರಲ್ಲಿ
ಒಂದು ಸೈಡ್ ಒಂಥರ ಏನಾದರೂ ಇಟ್ಕೊಳಕ್ಕಂತ ಒಂದು ಸೈಡ್ ಏನೋ ಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ತುಪ್ಪ ಬೆಣ್ಣೆ ಎಲ್ಲ ಅವಾಗ ಐನಲ್ಲ ಅದರಲ್ಲಿ ಸ್ಟೋರೇಜ್ ಮಾಡ್ತಿದ್ರು. ಮತ್ತು ಇದು ಬಂದು ಲಕ್ಷ್ಮಿ ಕಂಬ, ಪೂಜೆ ಮಾಡ್ತಿದ್ರು ಲಕ್ಷ್ಮಿ, ಅದ್ರ ಮೇಲೆ ಬೆಳಕಂಡಿ ಇದೆ. ಇದು ನೋಡಿ ಕಂಬ ಸಪೋರ್ಟಿಗೆ, ಅಡುಗೆ ಮನೆ ಸಪೋರ್ಟಿಗೆ ಕಂಬ ಕೊಟ್ಟಿದ್ದಾರೆ. ಇಷ್ಟೇ ನೋಡಿ ಫ್ರೆಂಡ್ಸ್, ಅಡುಗೆ ಮನೆ, ದೇವ್ರ ಮನೆ, ಹಾಲು. ಸುಮಾರು ವರ್ಷದ ಮನೆ ನೋಡಿ ಫ್ರೆಂಡ್ಸ್. ಆದರೆ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟು. ನೋಡಿ ಫ್ರೆಂಡ್ಸ್ ಹೇಗಿದೆ ಮನೆ, ಹಳೆ ಮನೆ, ಸುಮಾರು ವರ್ಷದ 150 ವರ್ಷದ ಮನೆ ಅನಿಸುತ್ತೆ ಇದು.